ಹಾಯ್ ಎವ್ರಿವನ್, ವೆಲ್ಕಮ್ ಟು ವರ್ಧ ಎಂ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈಸೂರು ಟ್ರಿಪ್ ಮುಗಿಸ್ಕೊಂಬಂದಿದ್ಮೇಲೆ 2 ಡೇಸ್ ಎಂತನೂ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಮರನೇ ದಿನ ಬಂದ್ಬಿಟ್ಟಿಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಹಾಗಾಗಿ ಅದಾಗಿನ ಮೇಲೆ ನನಗೆ ಒಂದು ಸ್ವಲ್ಪ ಚೇಂಜ್ ಕೂಡ ಆಗಿತ್ತಲ್ವ, ಹಾಗಾಗಿ ವಾಮಿಟು ಡಿಸೆಂಟ್ರಿ ಎಲ್ಲ ಹತ್ತಿತ್ತು. ಸೊ ಇದೇ ಕಾಮನ್ ಆಗಿಬಿಡುತ್ತೆ, ಯಾಕಂದರೆ ಬಿಸಿಲಲ್ಲಿ ಅಡ್ಡಾಡಿ ಬಂದಿರ್ತೀವಿ, ನೀರು ಕೂಡ ಚೇಂಜ್ ಆಗಿರುತ್ತೆ. ಹಾಗಾಗಿ 2 ದಿನ ಅಂತೂ ರೆಸ್ಟ್ ಕಂಪ್ಲೀಟ್ಲಿ ಈ ಥರನೇ ಆಗಿಬಿಡುತ್ತೆ. ಯಾವಾಗಾದರೂ ಟ್ರಿಪ್ಪಿಗೆ ಹೋಗಿ ಬಂದ್ಬಿಟ್ಟಿಗೆ. ಸೊ ಇವಾಗೂ ಅದೇ ಥರನೇ ಆಗಿಬಿಟ್ಟಿತ್ತು. ಬಿಸಿಲಲ್ಲಿ ಅಡ್ಡಾಡಿ ಸುಸ್ತಾಗಿತ್ತಲ್ವ, ಅದಕ್ಕೆ ನೀರು ಕೂಡ ಚೇಂಜ್ ಆಗಿದ್ದು. ಸೊ ಇವಾಗೆ ಒಂದು ಸ್ವಲ್ಪ ರಿಕವರಿ ಆಗಿದ್ದೀನಿ. ಹಾಗಾಗಿ ಇವತ್ತಿನಿಂದ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನನ್ನ ಮಗಳು ಕೂಡ ಆರಾಮಾಗಿದ್ದಾಳೆ, ನಾನು ಒಂದು ಸ್ವಲ್ಪ ಆರಾಮ್ ಕೂಡ ಆಗಿದ್ದೀನಿ. ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ, ಭಾಳ ದಿನ ಆಗೈತಿ ಡೈಲಿ ವ್ಲಾಗ್ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬಟ್ಟೆ ಜಗ್ಗಿದ್ದು 3 ದಿನದ್ದು, ಹಾಗಾಗಿ ಮಷಿನ್ಗೆ ಹಾಕಿದ್ದೆ. ಇವಾಗ ಮೇಲ್ಗಡೆ ಒಣಗಿಸೋಕ್ಕೆ ಅಂತೇಳಿ ಬಂದಿದ್ದೀನಿ. ಸೊ ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತೇಳಿ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬಟ್ಟೆಲ್ಲ ಒಣಗಾಕಿದೆ. ಸೊ ಯಾವಾಗಲೂ ಬಟ್ಟೆನ ಉಲ್ಟಾ ಹಾಕ್ತಿರ್ತೀನಿ, ಇಲ್ಲ ಅಂತಂದರೆ ಈ ಬಿಸಿಲಿಗೆ ಕಲರ್ ಎಲ್ಲ ಶೇಡ್ ಆಗಿಬಿಡ್ತವೆ. ಸೊ ಬಟ್ಟೆ ಎಲ್ಲ ವಾಶ್ ಆಯಿತು. ನೋಡ್ಬೋದು ಎಷ್ಟು ಸಿಕ್ಕಾಪಟ್ಟೆ ಬಿಸಿಲಿದೆ. ಓ ಮೈ ಗಾಡ್, ಇಂಥ ಬಿಸಿಲಲ್ಲಿ ನೋಡಿ ನನ್ನ ಮಗಳು ಬ್ಯಾಡ್ ಅಂತಂದರೂ ಇಲ್ಲಿಗೆ ಬಂದಿದ್ದಾಳೆ. ಕಾಲಾಗೆ ಸ್ಲಿಪ್ಪರ್ ಕೂಡ ಹಾಕ್ಕೊಂಡಿಲ್ಲ, ಹಾಗೆ ಹಿಂದಿಂದ ಓಡಿ ಬಂದಿದ್ದಾಳೆ. ಇಂಥ ಬಿಸಿಲಲ್ಲಿ ಮಾರ್ನಿಂಗ್ 7 o'clock ಈ ಪರಿ ಬಿಸಿಲಿರುತ್ತೆ, ಸಿಕ್ಕಾಪಟ್ಟೆ ಬಿಸಿಲು. ಸೊ ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಗೀಟ ಎಲ್ಲ ಮಾಡ್ಕೋಬೇಕು. ಅಡುಗೆ ಎಲ್ಲ ಟಿಫಿನ್ ಆಯಿತು ಜಸ್ಟ್. ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಒಗೆಗೆ ಹಾಕಿದ್ದೆ, ಹಾಗಾಗಿ ತಂದು ಒಣಗಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು, ಇದರಲ್ಲಿ ನಿಂದ್ರಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಳಗಡೆ ಹೋಗೋಣ ಬನ್ನಿ. ಬಮ್ಮ ಹೋಗೋಣ. ಸೊ ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಅಡ್ಡಾಡಿ ಬಂದಿದ್ಮೇಲೆ ಟ್ಯಾನ್ ಕೂಡ ಆಗಿತ್ತು. ಹಾಗಾಗಿ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೆ ಇಲ್ಲ, ಇವತ್ತಾದರೂ ಯೂಸ್ ಮಾಡೋಣ ಅಂಥೇಳಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಬಿಸಿಲಲ್ಲಿ ನಮ್ಮ ಫೇಸ್ನ ಪ್ರೊಟೆಕ್ಟ್ ಮಾಡೋದಂದರೆ ಸನ್ಸ್ಕ್ರೀನ್ ಅಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಇದೇ ಥರನೇ ಡೈಲಿ ಈ ಥರ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಟಿಕ್ಲಿ ಇಟ್ಕೊಂಡ್ಬಿಟ್ರೆ ಮುಗೀತು. ಇಷ್ಟೇ, ಡೈಲಿ ಮೇಕಪ್ ಏನು ಅಂತೇನು ಮಾಡ್ಕೊಳೋದಿಲ್ಲ. ಹೊರಗಡೆ ಹೋಗಬೇಕಾದ್ರೆ ಅಷ್ಟೇ ಮೇಕಪ್ ಮಾಡ್ಕೊಂಡಿರ್ತೀನಿ. ಇದೇ ಥರನೇ ಸ್ಕಿನ್ ಕೇರ್ ಮಾಡ್ಕೊತಾ ಇರ್ತೀನಿ. ಫೇಸ್ ವಾಶ್ ಮಾಡಿಕೊಂಡು ಈ ಥರ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಅಂದರೆ ಟ್ಯಾನ್ ಕೂಡ ಆಗೋದು ಕಡಿಮೆ ಆಗಿಬಿಡುತ್ತೆ. ಸೊ ಇವಾಗ ಊಟಕ್ಕೆ ರೆಡಿ ಮಾಡೋಣ ಅಂತೇಳಿ ಅಡುಗೆಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಮಾಡ್ಕೋತೀನಿ, ಯಾಕಂದರೆ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಬಿಸಿಲಲ್ಲಿ ಬಾಡಿನ ತಂಪಾಗಿ ಇಟ್ಕೋಬೇಕಲ್ವ, ಹಾಗಾಗಿ ಲೈಟಾಗಿ ಮೊಸರನ್ನ ಅದನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಂಡೆಕಾಯಿ ಕೂಡ ಎದ್ವು, ಅವನೇನು ವೇಸ್ಟ್ ಮಾಡೋದು ಅಂತೇಳಿ ಈ ಥರ ಸಣ್ಣಗೆ ಹೆಚ್ಚು ಮಾಡಿಕೊಂಡು ಉಪ್ಪು ಖಾರ ಎಣ್ಣೆಯಲ್ಲಿ ಹುರ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಸೈಡಲ್ಲಿ ನೆಂಚ್ಕೊಳಕ್ಕೆ ಹುರ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡಿಗೂ ಕೂಡ ತುಂಬ ಇಷ್ಟ ಇದು. ಹಾಗಾಗಿ ಇದರಲ್ಲಿ ಐರನ್ನು ಫೈಬರ್ ಕಂಟೆಂಟ್ ಎಲ್ಲ ಇರೋದ್ರಿಂದ ನೆನಪಿನ ಶಕ್ತಿ ಇಂಪ್ರೂವ್ ಮಾಡುತ್ತೆ, ಮತ್ತು ಬ್ಲಡ್ ಫಾರ್ಮ್ ಆಗೋಕ್ಕೂ ಮತ್ತು ಕಾನ್ಸ್ಟಿಪೇಷನಿಂದ ತಡೆಗಟ್ಟುತ್ತೆ ಅಂತಂದರೆ ಹೇಳ್ಬೋದು. ಸೊ ಹಾಗಾಗಿ ಯಾವಾಗಲೂ ಈ ಥರ ಬೆಂಡೆಕಾಯಿ ಇದ್ವು ಅಂದರೆ ಇದನ್ನ ಪಲ್ಯ ಆದರೂ ಮಾಡ್ಕೊತೀನಿ, ಇಲ್ಲಾಂದರೆ ಈ ಥರ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹುರ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಸೈಡಲ್ಲಿ ನೆಂಚ್ಕೊಳಕ್ಕೆ ತಿಂತಾ ಇರ್ತೀನಿ. ಸೊ ಮನೆಯಲ್ಲಿ ಕುಕ್ಕುಂಬರ್ ಕೂಡ ಇದ್ವು, ಹಾಗಾಗಿ ಅದು ಬಾಡಿಗೆ ಹೈಡ್ರೇಟಾಗಿ ಇಡೋಕ್ಕೆ ಮತ್ತು ಬಾಡಿ ತಂಪಾಗಿಡೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸಣ್ಣಗೆ ಕಟ್ ಮಾಡಿ ಉಪ್ಪು ಪೆಪ್ಪರ್ ಪುಡಿ ಹಾಕ್ಕೊಂಡು ತಿಂತಾ ಇರ್ತೀನಿ. ಹಾಗಾಗಿ ಅವನು ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಒಂದು ಕಡೆ ಓದಿದ್ದೆ ನಾನು, ಕುಕ್ಕುಂಬರು ಯಾವ ಟೈಮಲ್ಲಿ ತಿನ್ನಬೇಕು ಏನು ಅಂಥೇಳಿ. ಸೊ ಮಾರ್ನಿಂಗ್ ನೀವೇನಾದರೂ ಕುಕ್ಕುಂಬರ್ ಯೂಸ್ ಮಾಡ್ತಾ ಇದ್ದರೆ ಅದು 3 ಥರ ಪ್ರಭಾವ ಬೀರುತ್ತೆ ಅಂತೆ. ಮಾರ್ನಿಂಗ್ ನೀವೇನಾದರೂ ತಿನ್ನಕತ್ರೆ ಅದು ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತೆ. ಮತ್ತು ನೀವೇನಾದರೂ ಆಫ್ಟರ್ನೂನ್ ತಿಂತಾ ಇದ್ದರೆ ಕುಕ್ಕುಂಬರು ಜೀರಿಗೆ ಅಂದರೆ ಗ್ಯಾಸ್ಟ್ರಿಕ್ ಈ ಥರ ಪ್ರಭಾವ ಬೀರುತ್ತೆ ಅಂತೆ, ಗ್ಯಾಸ್ಟ್ರಿಕ್ ಆಗಲಾರ್ದಂಗೆ ನೋಡ್ಕೊಳತ್ತಂತೆ. ಅದೇ ರಾತ್ರಿ ನೀವೇನಾದರೂ ಕುಕ್ಕುಂಬರ್ ತಿಂತಾ ಇದ್ದರೆ ಸೊ ಅದು ವಿಷಕಾರಿಯಾಗಿ ಪರಿಣಾಮ ಬೀಳುತ್ತೆ ಅಂತೆ. ಈ ಥರ ಓದಿದ್ದೆ ನಾನು. ಹಾಗಾಗಿ ಮಾರ್ನಿಂಗು ಆಫ್ಟರ್ನೂನ್ ತಿನ್ನೋದು ಬೆಟರು, ರಾತ್ರಿ ಹೊತ್ತು ಕುಕ್ಕುಂಬರ್ನೇನೋ ತಿನ್ನಬಾರ್ದಂತೆ. ಹಾಗಾಗಿ ಒಂದು ಕಡೆ ಓದಿದ್ದೆ, ಸೊ ಅದನ್ನೇ ಫಾಲೋ ಮಾಡ್ತಾ ಇರ್ತೀನಿ. ಮಾರ್ನಿಂಗ್ ಇಲ್ಲ ಅಂತಂದರೆ ಆಫ್ಟರ್ನೂನ್ ತಿಂತಾ ಇರ್ತೀನಿ ಕುಕ್ಕುಂಬರು. ಸೊ ತುಂಬಾ ಒಳ್ಳೆಯದು ಹೈಡ್ರೇಟಾಗಿ ಇಟ್ಕೊಳೋಕ್ಕೆ ಮತ್ತು ಬಾಡಿ ತಂಪಾಗಿ ಇಟ್ಕೊಳೋಕ್ಕೆ. ಸೊ ಹಂಗಾಗಿ ಅವನು ಕೂಡ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಪೆಪ್ಪರು ಮತ್ತು ಉಪ್ಪು ಹಾಕ್ಕೊಂಡು ತಿಂತಾ ಇರ್ತೀನಿ. ಹೊರಗಡೆ ಇದನ್ನೇ ನಾವು ರೊಕ್ಕ ಕೊಟ್ಟು ತೊಗೊಂಡು ತಿಂತಾ ಇರ್ತೀವಿ. ಸೊ ಹಂಗಾಗಿ ಮನೆಯಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ, ಹಾಗಾಗಿ ತಿನ್ನೋಣ ಅಂತೇಳಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ.
ಹೋದ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ನಾನು ಮೈಸೂರು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ಹೋಗಿದ್ವಿ ಮತ್ತು ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಅಂತೆಲ್ಲ ಹೇಳಿದ್ದೆ. ಸೊ ಹಾಗಾಗಿ ಶೇರ್ ಮಾಡ್ಕೊಳೋಣ ಅಂತೇಳಿ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಏನಿಲ್ಲ, ಖರ್ಚಾಗೇ ಆಗುತ್ತೆ. ಇವಾಗ ಹೊರಗಡೆ ಹೋಗ್ತೀವಿ ಅಂತಂದರೆ ಖರ್ಚಾಗೇ ಆಗುತ್ತೆ. ಸೊ ಅದನ್ನ ಏನು ಹೇಳ್ಕೊಳೋದು ಅನಿಸುತ್ತೆ ಆದರೂ ಬೇರೆದವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಹೇಳ್ಕೊಳೋಣ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಗುತ್ತೆ ಮತ್ತು ಮೈಸೂರು ಟ್ರಿಪ್ಪಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಫೀಸ್ ಇಟ್ಟಿದ್ದಾರೆ ಅಂತೇಳಿ ಅದನ್ನ ಸ್ಟ್ರಕ್ಚರ್ ಹೇಳ್ಕೊಂಬಿಡೋಣ. ಅಂದರೆ ಬೇರೆದವರು ಪ್ಲ್ಯಾನ್ ಮಾಡ್ತಾ ಇದ್ದರೆ ಮೈಸೂರಿಗೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಸೊ ನಾವು ರೂಮ್ಸ್ನ ಬುಕ್ ಮಾಡ್ಕೊಂಡಿದ್ವಿ ಮೊದಲೇ ಗೂಗಲಲ್ಲಿ. 2 ನೈಟ್ಸಿಗೆ ₹5000 ಈ ಥರ ಇತ್ತು ಸ್ಟ್ರಕ್ಚರು. ಹಾಗಾಗಿ ನಿಯರ್ ಕೂಡ ಆಗಬೇಕು ನಮಗೆ ಮೈಸೂರು ಪ್ಯಾಲೇಸ್ಗೆ, ಮತ್ತು ಬಸ್ ಸ್ಟ್ಯಾಂಡಿಗೆ ಕೂಡ ನಿಯರ್ ಆಗಬೇಕು. ಯಾಕಂದರೆ ನಮ್ಮದು ಪ್ರೈವೇಟ್ ಗಾಡಿ ಇಲ್ಲಲ್ವಾ, ಹಾಗಾಗಿ ಬಸ್ಸಲ್ಲೇ ಹೋಗಬೇಕು ಆ್ಯಕ್ಚುಲಿ. ಹಾಗಾಗಿ ಸಮೀಪ ಇರಬೇಕು, ಎರಡಕ್ಕೂ ಕೂಡ ಅನುಕೂಲ ಆಗಿರಬೇಕು ಅನ್ನೋ ಕಾರಣಕ್ಕೆ ಸಮೀಪ ಯಾವಿದ್ದಾವೆ ನೋಡಿ ರೂಮ್ಸು ಅವ್ನು ನೋಡಿದ್ವಿ. ಹಾಗಾಗಿ ಗೂಗಲಲ್ಲಿ ಈ ಥರ ಇತ್ತು. ಬೇರೆ ಕಡೆ ಎಲ್ಲ ಅಮೌಂಟ್ ನಾವು ಜಾಸ್ತಿ ಕೊಟ್ಟು ಮಂತ್ರಾಲಯದಾಗ ಮತ್ತು ಧರ್ಮಸ್ಥಳದಾಗೆಲ್ಲ ಜಾಸ್ತಿ ಕೊಟ್ಟಿದ್ವಲ್ಲ, ಜಸ್ಟ್ 12 ಅವರ್ಸಿಗೆ ನಾವು ₹3000 ಈ ಥರ ಪೇ ಮಾಡಿ ನಾವು ದರ್ಶನ ಕೂಡ ಮಾಡ್ಕೊಂಬಂದಿದ್ವಿ. ಹಾಗಾಗಿ ಅದನ್ನು ಕಂಪೇರ್ ಮಾಡಿದರೆ ಇದು ಇನ್ನೂ ಬೆಟರ್ ಇದೆ ಅಲ್ವಾ. ಜಸ್ಟ್ ₹5000 ಅಂದರೆ 2 ನೈಟ್ಸ್ ಕೂಡ ಇರಬೇಕಲ್ವಾ. ಜಸ್ಟ್ 5000 ಅಂದರೆ ಕಡಿಮೆ ಆಯ್ತು ಬಿಡು, ಚಲೋ ಆಯಿತು, ಇಲ್ಲೇ ಮೈಸೂರು ಸಮೀಪ ಅಂತೇಳಿ ಅಂದ್ಕೊಂಡು ಬುಕ್ ಕೂಡ ಮಾಡಿಕೊಂಡು ಹೋದ್ವಿ. ಬಟ್ ಏನು ಮಾಡೋದು, ಅಲ್ಲಿ ಹೋಗಿದ ಮೇಲೆ ಆಟೋದವ್ರು ಹೇಳಿದರು ಏನಂತೇಳಿ, ಇಲ್ಲಿ ಸಿಕ್ಕಾಪಟ್ಟೆ ರೂಮ್ಸ್ ಇದ್ದಾವೆ, ನೀವು ಯಾಕೆ ರೂಮ್ನ ಬುಕ್ ಮಾಡ್ಕೊಂಬಂದ್ರಿ, ಇನ್ನೂ ಕಡಿಮೆ ದುಡ್ಡಲ್ಲಿ ನಿಮಗೆ ಸಿಕ್ಬಿಡ್ತಿತ್ತು, ಹೋಲಿ ಬಿಡಿ ಕೇಳ್ಕೊಂಡು ಬನ್ನಿ ಅಂಥೇಳಿ ಅಂದ್ರು. ಹಾಗಾಗಿ ಸೊ ಆದರೂ ಏನಿಲ್ಲ, ರೂಮು ನೋಡಿದ ಮೇಲೆ ಚಲೋ ಅನ್ನಿಸ್ತು. ಯಾಕಂದರೆ ಸಣ್ಣದಿದೆ ಬಟ್ ಪ್ರೀಸಿಯಸ್ ಆಗಿದೆ, ಟಿ.ವಿ ಅನುಕೂಲ ಇದೆ, ಮತ್ತು ಎಲ್ಲವೂ ಎಷ್ಟು ಸ್ವಚ್ಛವಾಗಿದ್ವು ಅಂದರೆ ರೂಮು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದರು, ಚೆನ್ನಾಗಿತ್ತು. 2 ಡೇಸ್ ಅಂತೂ ಸೂಪರಾಗಿ ಅನ್ನಿಸ್ತು ಆ ರೂಮಲ್ಲಿ. ಸೊ ಹಾಗಾಗಿ ನಾವು ಕೊಟ್ಟಿದ್ದ ಅಮೌಂಟಿಗೇನೋ ವರ್ತ್ ಅನ್ನಿಸ್ತು ಬಿಡು ನಮಗೆ ಅಂತೂ. ಹಾಗಾಗಿ ಎಂತನೂ ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದರೆ ವೈಫೈ ಒಂದೊಂದು ಕಡೆ ನಾವು ರೂಮ್ಗೆ ಅಲ್ಲಿ ಹೋಗಿದ್ವಲ್ಲ, ಟಿ.ವಿ ಅನುಕೂಲ ಇಲ್ಲ, ವೈಫೈ ಇಲ್ಲ. ಆದರೆ ನನ್ನ ಮಗಳಿಗೆ ಅಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಟಿ.ವಿ ಇರೋದ್ರಿಂದ ಅವಳು ಆರಾಮಾಗಿ ಊಟ ಗೀಟ ಎಲ್ಲ ಮಾಡ್ತಾ ಇದ್ಲು. ಸೊ ಹಾಗಾಗಿ ನಮಗೆ ₹5000 ಹೋಗಿದ್ದು ಚಿಂತಿಲ್ಲ. ಬಟ್ ರೂಮ್ಸ್ ಅಂತೂ ಅನುಕೂಲವಾಗಿ ಸಿಕ್ತು. ಒಂದು ವೇಳೆ ನಾವು ಬುಕ್ ಮಾಡ್ಕೊಂಡು ಬರಲಿಲ್ಲ ಅಂದರೆ ಅವಾಗ ಪರದಾಡೋ ಪರಿಸ್ಥಿತಿ. ಯಾಕಂದರೆ ಮೊದಲೇ ಬುಕ್ ಮಾಡ್ಕೊಂಬಂದಿದ್ದಕ್ಕೆ ನಮಗೆ ಅನುಕೂಲ ಆಗಿದೆ. ಒಂದು ವೇಳೆ ಅದೇ ಥರನೇ ನಾವು ಅಲ್ಲೇ ಹೋಗಿ ಏನಾದರೂ ರೂಮ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತಂದರೆ ಇನ್ನೂ ಜಾಸ್ತಿ ಆಕ್ಕಿತ್ತಲ್ವಾ ಅಂಥೇಳಿ ಅಂದ್ಕೊಂಡು ಒಂದು ಸೈಡಲ್ಲಿ ಆ ಥರನೇ ಯೋಚನೆ ಮಾಡಬೇಕಾಗತ್ತೆ, ಈ ಥರನೇ ಯೋಚನೆ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಹೋದ್ರೆ ಹೋಗ್ಲಿ ಬಿಡು ಅಂತೇಳಿ ಅಂದ್ಕೊಂಡು ಇರಲಿ ಬಿಡು 5000ಗೆ ಏನು ವರ್ತ್ ಇದೆ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಏಕೆಂದರೆ ದಸರಾ ಟೈಮಲ್ಲಿ ರೂಮ್ ಸಿಗೋದು ಕಷ್ಟ ಅಂತೆ. ಆದರೆ ಡೇ ಈ ಥರ ಕ್ಯಾಶುಯಲ್ ಡೇದಾಗ ವಿಸಿಟ್ ಮಾಡಬೇಕಂದ್ರೆ ಮೈಸೂರಿಗೆ ಏನು ರೂಮ್ಸ್ ಅಂತೂ ಖಾಲಿನೇ ಇರ್ತಾವಂತೆ. ಹಾಗಾಗಿ ರೂಮ್ ಏನು ಬುಕ್ ಮಾಡ್ಕೊಂಬರೋದು ಅವಶ್ಯಕತೆ ಇಲ್ಲ ಅಂತ ನೋಡಿ ನಿಮ್ಮ ಅನುಕೂಲ. ಸೊ ರೂಮ್ ಬುಕ್ ಮಾಡ್ಕೊಳೋದು ಒಂದು ರೀತಿ ಚಲೋ ಅನ್ನಿಸ್ತು ನಮಗೆ. ಮೊದಲೇ ಬುಕ್ ಮಾಡ್ಕೊಂಡು ಹೋದರೆ ಅಲ್ಲಿ ಪರದಾಡೋ ಪರಿಸ್ಥಿತಿ ಬರೋದಿಲ್ಲ. ಯಾಕಂದರೆ ಲಗೇಜ್ ಎಲ್ಲ ಇರ್ತವೆ. ಸೊ ಒಂದೊಂದು ರೂಮಿಗೂ ಇವರು ಕೊಡೋದಿಲ್ಲ, ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ. ನಮಗೆ ಸಫಿಷಿಯೆಂಟ್ ಆಗಲಿಲ್ಲ ಅಂತಂದರೆ ಮತ್ತೆ ಬೇರೆ ಕಡೆ ಲಗೇಜ್ ಎಲ್ಲ ಹಿಡ್ಕೊಂಡು ಮತ್ತೆ ಸರ್ಚ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಹೋಗಿದ್ದು ಅಲ್ಲಿ ರೊಕ್ಕ ಮೊದಲೇ ಬುಕ್ ಮಾಡ್ಕೊಂಡು ಹೋಗೋದು ಬೆಟರ್ ಅನ್ಕೋತೀನಿ. ಸೊ ಅದಾದಮೇಲೆ ಮತ್ತೆ ಟ್ರಿಪ್ಪಿಗೆ ಅದೆಲ್ಲ ಹೋಗಬೇಕಲ್ವಾ, ಅದಕ್ಕೆ ಗಾಡಿ ಸಪ್ರೇಟ್ ಬುಕ್ಕು ನಾವು ರೂಮ್ ವತಿಯಿಂದ ಮಾಡ್ಕೊಂಡಿದ್ವಿ. ಅದು ₹3500 ಆಯಿತು. ಬೇರೆ ಬೇರೆ ಪ್ಲೇಸಸ್ನ ಎಲ್ಲ ಕವರ್ ಮಾಡ್ಕೊಂಬರ್ತಾರೆ. ಒಂದು 8 ಪ್ಲೇಸಸ್ ಹೇಳಿದರು. ಸೊ ಹಂಗಾಗಿ ಅದು ಕೂಡ ಒಂದು ಸ್ವಲ್ಪ ಹೆವಿ ಅನಿಸ್ತು. ಬಟ್ ಮತ್ತು ಫ್ಯಾಮ್ಲಿ ಸಪ್ರೇಟಾಗಿ ನಮಗೆ ನಮ್ಮ ಅನುಕೂಲ ತಕ್ಕಂಗೆ ಹೋಗಬೇಕು ಅಂತಂದರೆ ಪ್ರೈವೇಟ್ ಗಾಡಿನ ಬೆಟರ್ ಅನ್ಕೋತೀನಿ. ಯಾಕಂದರೆ 3500 ನೋಡೋದು ಬೆಟರಾ, ಇಲ್ಲ ಮಕ್ಕಳಿರೋರನ್ನ ಕಟ್ಕೊಂಡು ಈ ಥರ ಈಗ ಒಂದು ಅನುಕೂಲ ಆಗಿರೋ ಬಸ್ ಕೂಡ ಇದಾವಂತೆ. ಏನಂತಂದರೆ ಇವನ್ನೆಲ್ಲ ಟ್ರಿಪ್ಸು ಸೇಮ್ ಟ್ರಿಪ್ನೇ ತೋರಿಸ್ತಾರೆ. ಬಟ್ ₹500 ಆದರೆ ಎಲ್ಲರೂ ಇರ್ತಾರಲ್ವ ಜನಜಂಗುಳಿ ಅದರೊಳಗೆ, ಅವ್ರು ಎಲ್ಲೆಲ್ಲಿ ಹೋಗಿ ಟ್ರಿಪ್ನ ತರ್ತಾರೆ ನೋಡಿ, ಅಲ್ಲಿ ಹೋಗಿ ನಾವು ಏನು ಮಾಡಬೇಕು, ಎಲ್ಲ ಪ್ಲೇಸ್ ನೋಡಿಕೊಂಡು ಮತ್ತು ಬಸ್ ಒಳಗೆ ಬಂದು ಕುಂದ್ರಬೇಕು. ಬಟ್ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಅದಾದರೆ ಮತ್ತು ಏನಾದರೂ ನಮಗೇನಾದರೂ ಬೇಕು ಅಂತಂದರೆ ಎಲ್ಲರದ್ದು ನೋಡಬೇಕಲ್ವಾ ಅವರಾದರೂ. ಹಾಗಾಗಿ ಜಸ್ಟ್ ₹500 ನೋಡೋದು ಬೆಟರು. ಇಲ್ಲ ಅಂತಂದರೆ ಈ ಥರ ನಮ್ಮ ಪ್ರೈವೇಟ್ ಗಾಡಿ ಇದ್ದರೆ ನಾವು ಎಲ್ಲಿ ಬೇಕೋ ಅಲ್ಲಿ ತಲುಪಿಸ್ಕೋಕ್ಕೆ ಮತ್ತು ನಮಗೆ ಸಾಕು ಅಂತಂದರೆ ರೂಮಿಗೆ ಹೋಗಿ ಬಿಡೋಕ್ಕೂ ತಯಾರಿರ್ತಾರೆ. ಸೊ ಹಂಗಾಗಿ ಬೆಟರ್ ಅಂತಂದರೆ ಫ್ಯಾಮ್ಲಿ, ಅದು ಮಕ್ಕಳಿದ್ವು ಅಂತಂದರೆ ಬೆಟರ್ ಅಂದರೆ ಪ್ರೈವೇಟ್ ಗಾಡಿನೇ ಬೆಟರ್ ಅನ್ಕೋತೀನಿ. ಸೊ ಹಂಗಾಗಿ ನಮಗೇನು ರೊಕ್ಕದ ಬಗ್ಗೆ ಯೋಚನೆ ಮಾಡಲಿಲ್ಲ ನಾವು. ಯಾಕಂದರೆ ನನ್ನ ಮಗಳು ಕೂಡ ಇದ್ಲಲ್ವಾ, ಹಾಗಾಗಿ ಸೊ ಅದ್ರಾಗೆ ಜನಜಂಗುಳಿ ಒಳಗೆ ಹೋಗೋದೇನೋ, ಯಾಕಂದರೆ ನಮ್ಮ ಅನುಕೂಲಕ್ಕೆ ಏನಾದರೂ ಪ್ರಾಬ್ಲಮ್ ಅಂತ ಆದರೆ ವಾಪಸ್ ನಮ್ಮನ್ನ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರೋದು ಇಲ್ಲ ಅವರು. ಯಾಕಂದರೆ ಎಲ್ಲರನ್ನೂ ನೋಡಬೇಕಲ್ವ, ಎಲ್ಲರೂ ಇರ್ತಾರೆ ಅದರೊಳಗೆ, ಒಂದು 20 ಜನ ಇರ್ತಾರೆ. ಸೊ ಹಾಗಾಗಿ ಅವ್ರದ್ದು ಎಲ್ಲ ನೋಡ್ತಾರೆ, ನಮ್ದಷ್ಟು 3 ಜನದ್ದು ನೋಡೋದಿಲ್ಲ. ಹಾಗಾಗಿ ಸೊ ಹೋದ್ರೆ ಹೋಗ್ಲಿ ಅಂತೇಳಿ ಪ್ರೈವೇಟ್ ಗಾಡಿನ ಮಾಡ್ಕೊಂಡು ಹೋದ್ವಿ. ಅಲ್ಲಿ ₹3500 ಆಯಿತು. ಸೊ ಅದಾಗಿದ ಮೇಲೆ
ಇದು ಒಂದು ಸ್ವಲ್ಪ ಜೂ ಅಲ್ಲಿ ನೋಡೋದು ಮತ್ತು ರಂಗನತಿಟ್ಟು ಪಕ್ಷಿಧಾಮ ನೋಡೋದು ಮತ್ತು ಚಾಮುಂಡೇಶ್ವರಿ ಟೆಂಪಲಿಗೆ ಹೋಗೋದು. ಅಲ್ಲಿ 200 ರುಪೀಸ್ ಈ ಥರ ಫೀಸ್ ಇಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ 400 ರುಪೀಸ್ ಹೋಯ್ತು ಇಬ್ಬಿಬ್ಬರಿಗೆ. ಹಾಗಾಗಿ ಈ ಥರ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಫೀಸ್ ನೋಡೋದಕ್ಕೆ ಇಟ್ಟಿದ್ದಾರೆ. ಮತ್ತು ವ್ಯಾಕ್ಸ್ ಮ್ಯೂಸಿಯಂ ಒಳಗೂ 300 ರುಪೀಸ್, ಒಬ್ಬೊಬ್ಬರಿಗೆ 150 ಇಟ್ಟಿದ್ರು. ಹಾಗಾಗಿ 300 ರುಪೀಸ್ ಆಯಿತು. ಸೊ ಈ ಥರ ಅಲ್ಲೆಲ್ಲ ಸ್ಟ್ರಕ್ಚರಲ್ ಫೀಸ್ ಎಲ್ಲ ಅಲ್ಲಿ ಹೋಗಿದ್ದಾವೆ. ಅಲ್ಲಿ ಒಂದು ಸ್ವಲ್ಪ 2000 ರುಪೀಸ್ ಹೋಗಿದೆ. ಮತ್ತು ಚಾರ್ಜ್ ಬಸ್ಸಿಗೆ ಹೋಗಬೇಕಲ್ವ, ಹೋಗುತ್ತೆ ಒಂದು 900 ರುಪೀಸ್ ಬರುತ್ತೆ, ಒಂದು 900 ರುಪೀಸ್ ಈ ಥರ ಆಯಿತು. ಯಾಕಂದರೆ ಎ ಸಿ ಬಸ್ಸಿಗೆ ಹೋಗಿದ್ವಿ ನಾವು, ಐರಾವತ ಬಸ್ಸು ಕುತ್ಕೊಂಡು ಹೋಗೋದು. ಸೊ ಹಾಗಾಗಿ ಚೆನ್ನಾಗಿ ಅನಿಸ್ತು. ಇನ್ನು ಕೆ ಎಸ್ ಆರ್ ಟಿ ಬಸ್ಸಿಗೆ ಹೋದರೆ ಅಲ್ಲಿ ಇಂಥ ಬಿಸಿಲಾಗಿ ಅಂದರೆ ಆಗೋದಿಲ್ಲ, ಹಾಗಾಗಿ ಎ ಸಿ ಬಸ್ಸೇ ಪ್ರಿಫರ್ ಮಾಡಿದ್ವಿ. ಸೊ ಅದಾಗಿದ ಮೇಲೆ ಅಲ್ಲಿ ಒಂದಿಷ್ಟು 2000 ರುಪೀಸ್ ಹೋಯಿತು. ಮತ್ತು ಅದಾಗಿದ ಮೇಲೆ ಇದು ಏನು ಊಟದ್ದು ಅದು ಇದಕ್ಕೆ ಖರ್ಚಲ್ವಾ. ಸೊ ಒಂದೊಂದು ಹೋಟೆಲಿಗೆ ಹೋದರೆ ಎಷ್ಟು ಖರ್ಚಾಗುತ್ತೆ ಅಂತೇಳಿ ನಿಮಗೆ ಗೊತ್ತು. ಹಾಗಾಗಿ ಅಲ್ಲೊಂದಿಷ್ಟು ರೊಕ್ಕ ಹೋಯಿತು. ಮತ್ತು ಹಾಗೆ ನನ್ನ ಹಸ್ಬೆಂಡ್ ಕೂಡ ಒಂದಿಷ್ಟು ಶ್ರೀಗಂಧದ ಐಟಮ್ಸ್ ತೊಗೊಂಡ್ರು. ಯಾಕಂದ್ರೆ ಶ್ರೀಗಂಧ ಅಷ್ಟು ತುಟ್ಟಿ ಅಲ್ಲಿ ಮೈಸೂರೊಳಗೆ ಜಸ್ಟ್ 1 ಗ್ರಾಮಿಗೆ 20 ರುಪೀಸ್ ಅಂತೆ. ಹಾಗಾಗಿ ಸೊ ರೇಟ್ ಜಾಸ್ತಿ ಆಯಿತು. 2 ತೇಯದು ಶ್ರೀಗಂಧ ತೇಯದು ಕೊಂಬನ್ನ ತೊಗೊಂಬಂದ್ವಿ. ಹಾಗಾಗಿ ಅದಕ್ಕೊಂದಿಟ್ಟು ರೊಕ್ಕ ಹೋಯಿತು. ಮೈಸೂರು ಪ್ಯಾಲೇಸ್ ಒಳಗೆ ತೊಗೊಂಡ್ವಿ. ಸೊ ಹಾಗಾಗಿ ಇಲ್ಲೇ ಒಂದಿಟ್ಟು ಹಾಗೆ ಸ್ವಲ್ಪ ಅವನ್ನೆಲ್ಲ ನೋಡಿದರೆ ಶ್ರೀಗಂಧ ಐಟಮ್ಸು 5000 ರುಪೀಸ್ ಆಯಿತು. ಸೊ ಎಕ್ಸ್ಟ್ರಾನೇ ತೊಗೊಂಬಂದಿದ್ದಾರೆ ನನ್ನ ಹಸ್ಬೆಂಡು. ಸೊ ಅಲ್ಲೊಂದು ಸ್ವಲ್ಪ ವೆಚ್ಚ ಆಯಿತು ಅನ್ಕೋಬೋದು ದುಡ್ಡು. ಸೊ ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಮಾಮೂಲಿ ಎಷ್ಟು ಹೋಗುತ್ತೆ ನೋಡಿ ಅಷ್ಟೇ ಹೋಯಿತು. ಸೊ ಹಾಗಾಗಿ ಟೋಟಲ್ ನಮ್ಮದು ಮೈಸೂರು ಟ್ರಿಪ್ಪು 2 ಡೇಸ್ ಟ್ರಿಪ್ಪಿಗೆ ಎಷ್ಟು ಖರ್ಚಾಯಿತು ಅಂದರೆ 27,000 ರುಪೀಸ್ ಖರ್ಚಾಯಿತು. ಆದಿದ್ದು ಸಣ್ಣ ಪುಟ್ಟ ಖರ್ಚು ಬಿಟ್ಟು ಟೋಟಲ್ ಆಗಿ ನಮ್ಮ ಕೈಗೆ ಸಿಕ್ಕಿದ್ದು ಇಷ್ಟು ಖರ್ಚಿನ ಲೆಕ್ಕ. ಸೊ ಹಂಗಾಗಿ ಇಷ್ಟಂತೂ ಆಯಿತು. ಸೊ ನೋಡ್ಬೋದು, ಇದು ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ಎಲ್ಲೆಲ್ಲಿ ಎಷ್ಟೆಷ್ಟು ಫೀಸ್ ಇದೆ ಅಂತೇಳಿ ನೀವು ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಶೇರ್ ಮಾಡಿಕೊಂಡೆ. ಸೊ ಹೀಗೆ ಹೇಳ್ಕೊತ ಹೋದರೆ ತುಂಬಾ ಲೇಟ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಮಾಮೂಲಿ ಖರ್ಚಾಗಿ ಆಗುತ್ತೆ. ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಸ್ಟ್ರಕ್ಚರ್ಸ್ನ ಹೇಳಿದ್ನಿ ಅಷ್ಟೇ, ನಾವು ಫೀಸ್ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತೇಳಿ. ಸೊ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಕುಕ್ಕುಂಬರ್ನೆಲ್ಲ ಹೆಚ್ಚಿಟ್ಕೊಂಡು ಅವನ್ನೆಲ್ಲ ಸೈಡಲ್ಲಿ ನೆಂಚ್ಕೊಳಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಬೇಳೆಯನ್ನು ಕೂಡ ಇದು, ಹಾಗಾಗಿ ಶ್ರೀಕರ್ಣಿ ಮಾಡ್ಕೊಂಬಿಡೋಣ ಅಂಥೇಳಿ ಸಕ್ರೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕಾಗಿದ್ಮೇಲೆ ಹಾಲೆಲ್ಲ ಸೇರಿಸ್ಕೊಂಡೆ. ಇವಾಗ ಕರ್ಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಸೊ ಕರ್ಡ್ ರೈಸಿಗೆ ಏನಿಲ್ಲ, ಮೊಸರು, ಹಾಲು, ಉಪ್ಪಷ್ಟು ಹಾಕಿ ಈ ಥರ ಒಗ್ಗರಣೆ ಕೊಟ್ಕೋಬೇಕು. ಎಣ್ಣೆ ಒಳಗೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಮೇನ್ ಇದಕ್ಕೆ. ಸೊ ಚೆನ್ನಾಗಿ ಸಿಗುತ್ತೆ. ಮತ್ತು ಒಂದು ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ಥರ ಒಗ್ಗರಣೆ ಕಟ್ಕೊಂಡ್ಬಿಟ್ರೆ ಕರ್ಡ್ ರೈಸ್ ರೆಡಿ. ನೋಡ್ಬೋದು ನಮ್ದು ಇವತ್ತಿನ ಲಂಚ್ ಈ ಥರ ಇದೆ. ನನ್ನ ಮಗಳಿಗೆ ಕೂಡ ಕರ್ಡ್ ರೈಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಇಬ್ರಿಗೂ ಆಗುತ್ತೆ ಅಂತೇಳಿ ಈ ಥರ ಲಂಚ್ನ ಪ್ರಿಪೇರ್ ಮಾಡ್ಕೊಂಡ್ವಿ. ಸೊ ಇವಾಗ ಟೈಮ್ ಬೇರೆ ಆಗಿದೆ, ಹಾಗಾಗಿ ಊಟ ಗೀಟ ಮಾಡ್ಕೊಂಬಿಡೋಣ ಅಂತೇಳಿ ಊಟ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಊಟ ಮಾಡಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ಮಲ್ಕೊಂಡ್ಬಿಟ್ವಿ. ಹಾಗಾಗಿ ಈವ್ನಿಂಗ್ ಇವಾಗ ಎದ್ದು ಮೇಲ್ಗಡೆ ಬಟ್ಟೆ ಒಣಹಾಕಿದ್ನಲ್ವ, ಹಾಗಾಗಿ ತಗೊಂಬಂದು ಮಡಿಚಿಟ್ಬಿಡೋಣ ಅಂತೇಳಿ ಮಡಿಚಿಟ್ಕೊತಾ ಇದ್ದೀನಿ. ಸೊ ನನ್ನ ಮಗಳು ಕೂಡ ಮಲ್ಕೊಂಡಿದ್ದಾಳೆ. ಹಾಗಾಗಿ ಸೊ ಇವಾಗ ಬೇಗನೆ ಎಲ್ಲ ಈವ್ನಿಂಗ್ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಇವನ್ನೆಲ್ಲ ಬಟ್ಟೆ ಮಡಿಚಿಟ್ಬಿಟ್ರೆ ಒಂದು ಕೆಲಸ ಮುಗಿದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬಟ್ಟೆ ಎಲ್ಲ ಮಡಿಚಿಟ್ಕೊತಾ ಇದ್ದೀನಿ. ಸೊ ಟ್ರಿಪ್ಪಿಗೆ ಹೋಗಿ ಬಂದಮೇಲೆ ಸಿಕ್ಕಾಪಟ್ಟೆ ಬಟ್ಟೆ ಇದ್ವು. ಸೊ ಅವ್ನು ಮರನೇ ದಿನ ಬಂದು ಕುಡಿ ಎಲ್ಲನೂ ವಾಶಿಗೆ ಹಾಕಿಬಿಟ್ಟಿದ್ದೆ. ಅದಾಗಿದ ಮೇಲೆ 3 ಡೇಸ್ ನನಗೂ ಆರಾಮಿದ್ದಿಲ್ಲ, ಮಗಳಿಗೂ ಆರಾಮಿದ್ದಿಲ್ಲ ಅಲ್ವಾ. ಹಾಗಾಗಿ ಯಾವ ಬಟ್ಟೆನೂ ಒಗೆಯೋದಕ್ಕೆ ಆಗಿದ್ದಿಲ್ಲ. ಹಾಗಾಗಿ ಸೊ ಇವಾಗೆಲ್ಲ ವಾಶ್ ಮಾಡಿಕೊಂಡು ಇವಾಗ ಮಡಿಚಿಡ್ತಾ ಇದ್ದೀನಿ. ಸೊ ಕಸ ಗಿಸ ಎಲ್ಲ ಹೊಡ್ಕೊಂಡು ಬಾಂಡೆ ಎಲ್ಲ ತಿಕ್ಕೊಂಡು ಈವ್ನಿಂಗ್ ಟೀ ಮಾಡ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ನನಗೂ ಟೈಮ್ ಸಿಗುತ್ತೆ, ಮೀನ್ ಟೈಮು. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಎಡಿಟಿಂಗ್ ಕೆಲಸ ಮಾಡ್ಕೊಳೋಣ ಅಂಥೇಳಿ ಮಾಡ್ಕೊತಾ ಇರ್ತೀನಿ. ಸೊ ಅದಾಗಿದ ಮೇಲೆ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ. ಆ ಟೈಮಲ್ಲಿ ಅವ್ರು ಬಂದಿದ ಮೇಲೆ ಅವ್ರಿಗೂ ಟೀ ಕೊಟ್ಟು ಒಂದು ಸ್ವಲ್ಪ ಇದು ಮಾತಾಡ್ಕೊತ ಕುಂತಿರ್ತೀವಿ. ಏನಾಯಿತು, ಏನು ಮಾಡಿದ್ರಿ, ಮತ್ತು ಆಫೀಸಲ್ಲಿ ಏನಾಯಿತು ಅಂತೆಲ್ಲ ಹಂಗೆ ಕೇಳ್ಕೊಂತ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಸೊ 8 ಗಂಟೆ ಆದಮೇಲೆ ನಮ್ಮದು ಅಡುಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಡಿನ್ನರ್ ಏನು ಪ್ರಿಪೇರ್ ಮಾಡೋದು ಏನು, ಮತ್ತು ಆಫ್ಟರ್ನೂನ್ ಏನು ಮಾಡಿದ್ವಿ ಅಂತೆಲ್ಲ ಕೇಳ್ಕೊಂತ ಕುಂತ್ಬಿಟ್ಟಿರ್ತೀವಿ. ಸೊ ಅದಾಗಿದ್ಮೇಲೆ ನನ್ನ ಮಗಳಿಗೆ ಅಡುಗೆ ಮಾಡೋಕ್ಕಿಟ್ಟು ಅದಾಗಿದ್ಮೇಲೆ ನಮ್ಗೇನು ಬೇಕು ಡಿನ್ನರ್ ಅದನ್ನೆಲ್ಲ ನನ್ನ ಹಸ್ಬೆಂಡ್ನ ಕೇಳಿಕೊಂಡು ಮಾಡ್ತಾ ಇರ್ತೀವಿ. ಸೊ ಒಮ್ಮೊಮ್ಮೆ ನನಗೂ ಬೋರ್ ಅನಿಸ್ತಾ ಇತ್ತು, ನನಗಿದನ್ನು ತಿನ್ನಬೇಕು
ಮಾಡಬೇಕು ಅನಿಸ್ದಾಗೆ ನನ್ನ ಹಸ್ಬೆಂಡ್ ಮಾಡಿಕೊಟ್ಬಿಡ್ತಾರೆ. ಅದೊಂದು ಪ್ಲಸ್ ಪಾಯಿಂಟ್ ನನ್ನ ಹಸ್ಬೆಂಡಿಂದು. ಬೇಸರ ಆದರೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅವ್ರ ಕಡೆಯಿಂದ ಏನಾದರೂ ಮಾಡಿಸ್ಬೇಕು ಅಂತೇಳಿ ಅನ್ಕೊತಾ ಇದ್ದೀನಿ, ನೋಡಬೇಕು. ಸೊ ಇವಾಗ ಮೊದಲಿಗೆ ಕಸ ಗಿಸ ಎಲ್ಲ ಹೊಡೆದೆ. ಅದಾಗಿದ ಮೇಲೆ ಬಾಂಡೆ ಇದ್ವು, ಹಾಗಾಗಿ ಬಾಂಡೆ ಎಲ್ಲ ತಿಕ್ಕಿಟ್ಟಿದ್ವು. ಅವನ್ನೆಲ್ಲ ಹೊಳ್ಳಿ ಅರೇಂಜ್ ಮಾಡಿಕೊಂಡು ಒಂದಿಷ್ಟು ಬಾಂಡೆ ತಿಕ್ಕಿಟ್ಬಿಟ್ರೆ ಈವ್ನಿಂಗ್ ಕೆಲಸ ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು. ಸೊ ಅದಾಗಿದ ಮೇಲೆ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಬೇಕು. ಸೊ ಬನ್ನಿ. ಬಾಂಡೆ ಎಲ್ಲ ತಿಕ್ಮೇಲೆ ಈ ಥರ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ ಅಂತೇಳಿ. ಅದಾಗಿದ ಮೇಲೆ ಹಾಲು ಕಾಸೋದಕ್ಕೆ ಇಟ್ಬಿಡ್ತೀನಿ. ಇವಾಗಂತೂ ಬಿಸಿಲಲ್ವ, ಹಾಲು ಹೊಡೆದು ಹೋಗ್ತಾ ಇದೆ, ಹಾಗಾಗಿ ಸೊ ಆಗಾಗ ಕಾಸ್ಕೊತಾನೆ ಇರ್ತೀನಿ. ಸೊ ಯಾಕೆ ಹೊಡಿತಿ ಅನ್ನೋದೇ ಗೊತ್ತಾಗೋದಿಲ್ಲ. ಒಮ್ಮೊಮ್ಮೆ ಫ್ರೀಝರಲ್ಲಿ ಕೂಡ ಇಟ್ಟಿರ್ತೀನಿ, ಇಲ್ಲ ಅಂತಂದರೆ ಹಗಲ ಮುಗ್ಲ ಹಾಲನ್ನ ಕಾಸ್ಕೊತಾ ಇರ್ತೀನಿ. ಸೊ ಇವಾಗ ಹಾಲು ಕಾಸೋಕ್ಕಿಟ್ಟು ಅದೇ ಟೈಮ್ಗೆ ಟೀ ಕಾಸೋಕ್ಕೆ ಇಟ್ಬಿಡೋಣ. ಅದಾಗಿದ್ಮೇಲೆ ಫ್ರೆಶ್ ಅಪ್ ಆಗೋಣ ಅಂತೇಳಿ ಟೀ ಕಾಸೋದಕ್ಕೆ ಇಡ್ತಾ ಇದ್ದೀನಿ. ಮೈಸೂರು ಟ್ರಿಪ್ ಅಂತೂ ಸೂಪರಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ವಿ, ಬಟ್ ಕಂಪೇರ್ ಮಾಡಿದರೆ ಮೈಸೂರು ಟ್ರಿಪ್ ಇನ್ನೂ ಖುಷಿ ಕೊಡ್ತು. ಸೊ ಇನ್ನು ಅಷ್ಟು ರೊಕ್ಕ ಹೋಗಿತ್ತು, ಇಷ್ಟು ರೊಕ್ಕ ಹೋಗಿತ್ತು ಅನ್ನೋದಕ್ಕಿಂತ ಎಂಜಾಯ್ ಮಾಡಿದ್ವಿ ಅನ್ನೋದೇ ಬೆಸ್ಟ್ ಅಂತಲೇ ಹೇಳ್ಬೋದು ರೀಸನ್ನು. ಸೊ ಇನ್ನೂ ಇರಬೇಕಾಗಿತ್ತು ಅನಿಸ್ತಾ ಇತ್ತು, ಬಟ್ ಏನು ಮಾಡಿದೆ, ಮಾರನೇ ದಿನ ನನ್ನ ಹಸ್ಬೆಂಡ್ ಆಫೀಸ್ ಕೂಟ ಇತ್ತು. ಸೊ ಅವ್ರಿಗೆ ಬರೀ 2 ಡೇಸ್ ಅಷ್ಟೇ ರಜೆ ಇತ್ತು, ಹಾಗಾಗಿ 2 ದಿನ ಅಷ್ಟೇ ನಾವು ಹೋಗಿದ್ದು, ಮೈಸೂರು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಸೂಪರ್ ಅಂತಲೇ ಹೇಳ್ಬೋದು ಮೈಸೂರು ಟ್ರಿಪ್. ಇನ್ನೂ ಒಂದಿಷ್ಟು ಕವರ್ ಮಾಡೋವಿದ್ದಾವೆ. ಮಸ್ತ್ ಯಾವಾಗಾದರೂ ಟೈಮ್ ಇದ್ದರೆ, ವೆಕೇಷನ್ ಇದೇ ಥರನೇ ಕೂಡಿ ಬಂದರೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಹೋದ್ರಂದ್ರೂ ಖಂಡಿತ ಇನ್ನು ಯಾವ್ಯಾವ ಪ್ಲೇಸ್ ನೋಡಿಲ್ಲ ನೋಡಿ ಪೂರ ಕವರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಬಟ್ ಕಂಪೇರ್ ಟು ಅದರ್ ಟ್ರಿಪ್ಸ್ ಮೈಸೂರು ಟ್ರಿಪ್ ವಾಸ್ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಸೂಪರ್ ಅನಿಸ್ತು. ನನ್ನ ಮಗಳು ಕೂಡ ಆ ಟೈಮಲ್ಲಿ ಎಂತನೂ ಕಾಡಿಸ್ಲಿಲ್ಲ. ಬೇರೆ ಕಡೆ ಎಲ್ಲ ಬರೀ ಅಳ್ತಿದ್ಲು, ಕಾಡಿಸ್ತಾ ಇದ್ಲು. ಸೊ ಬಟ್ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಅವಳಿಗೆ ಖುಷಿ ಕೊಡ್ತು, ಮತ್ತು ನಾವು ಕೂಡ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ವ್ಲಾಗ್ ಕೂಡ ಮಾಡಿದ್ವಿ. ಯಾಕಂದರೆ ಮಕ್ಕಳು ಅಳಕತ್ವನ್ರಿ ಎಂತನೂ ಬ್ಲಾಗ್ ಮಾಡೋಕ್ಕೂ ಆಗೋದಿಲ್ಲ. ಬಟ್ ನನ್ನ ಮಗಳು ಇವಾಗೇ ಸಪೋರ್ಟ್ ಮಾಡಿದ್ಲು. ಈ ಟೈಮಲ್ಲಿ ಮೈಸೂರು ಟ್ರಿಪ್ ಅಂತೂ ಫುಲ್ ಬ್ಲಾಗಲ್ಲಿ ಕವರ್ ಮಾಡೋ ಹಾಗೆ, ಮತ್ತು ಬೇರೆದವ್ರಿಗೆ ಹೆಲ್ಪ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಬ್ಲಾಗ್ ಮಾಡಿದ್ದು. ಸೊ ಚೆನ್ನಾಗಿತ್ತು ಮೈಸೂರು ಟ್ರಿಪ್ ಅಂತೂ. ಸೊ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಹಾಗೆ ಮೆಮೊರೇಬಲ್ ಆಗಿ ಇರಲಿ ಅನ್ನೋ ಕಾರಣಕ್ಕೆ ಮೈಸೂರು ಪ್ಯಾಲೇಸಲ್ಲಿ ಮುಂದ್ಗಡೆ ಲೈಟಿಂಗ್ ನೈಟ್ ವ್ಯೂ ಅಲ್ಲ, ಆ ಟೈಮಲ್ಲಿ ಫೋಟೋ ಗೂಟ ತೆಗೆಸ್ಕೊಂಬಂದ್ವಿ. ಅದನ್ನ ಹೋದ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂತೇಳಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ಇವಾಗ ಚಹಾ ಕುಡಿಯೋಣ ಅಂಥೇಳಿ ಚಹಾ ಕುಡಿತಾ ಇದ್ದೀನಿ. ಸೊ ಟೀ ಕುಡಿಯೋಣ ಬನ್ನಿ. ಸೊ ಟೀ ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಅದಾಗಿದ ಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಸೊ ನನ್ನ ಮಗಳು ಕೂಡ ಅದೇ ಟೈಮ್ಗೆ ಎದ್ಲು, ಹಾಗಾಗಿ ನನ್ನ ಹಸ್ಬೆಂಡ್ಗೆ ಕೇಳಿ ಇವಾಗ ಸುಮಾರು 8 ಗಂಟೆ ಅನ್ಕೋತೀನಿ ಈ ವಿಡಿಯೋ ಮಾಡೋ ಮುಂದೆ. ಸೊ ನನ್ನ ಮಗಳಿಗೆ ಕೂಡ ಅಡುಗೆ ಮಾಡೋಕ್ಕೆ ಇಟ್ಟು ಆರೋದಕ್ಕೆ ಇವಾಗ ನನ್ನ ಹಸ್ಬೆಂಡ್ಗೆ ನನಗೆ ಎಗ್ ರೈಸ್ ತಿನ್ನಂಗಾಗೈತಿ ಅಂತ ಹೇಳಿದಕ್ಕೆ ಎಗ್ ರೈಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ಸೂಪರಾಗಿ ಮಾಡಿಕೊಡ್ತಾರೆ ಎಗ್ ಐಟಮ್ಸ್ ಯಾವುದೇ ಆಗಲಿ. ಸೊ ಅವ್ರ ಕೈ ರುಚಿ ಅಂತೂ ಸೂಪರಾಗಿರುತ್ತೆ, ಹಾಗಾಗಿ ಅವಾಗವಾಗೆ ಮಾಡಿಸ್ಕೊತಾ ಇರ್ತೀನಿ ತಿನ್ನಬೇಕು ಅಂತ ಅನ್ನಿಸ್ದಾಗೆ. ಸೊ ಭಾಳ ದಿನನೇ ಆಗಿಬಿಟ್ಟಿತ್ತು ಎಗ್ ಐಟಮ್ಸ್ ತಿನ್ನಲಾರ್ದೆ, ಹಾಗಾಗಿ ಎಗ್ ರೈಸ್ ಮಾಡಿಕೊಡಿ ಮತ್ತು ಹಾಗೆ ಎಗ್ ಬುರ್ಜಿನೂ ಮಾಡಿಕೊಡಿ ಅಂತಂದೆ. ಸೊ ಹಂಗಾಗಿ ಫಸ್ಟಿಗೆ ಇವಾಗ ಎಗ್ ಬುರ್ಜಿ ಮಾಡ್ತಾ ಇದ್ದಾರೆ. ಸೊ ಯಾವ ಥರ ಮಾಡೋದು ಅಂತೇಳಿ ರೆಸಿಪಿ ಏನು ಶೇರ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಹೋದ ಬ್ಲಾಗಲ್ಲಿ ಇಷ್ಟು ತೋರಿಸಿದ್ದೆ ನಾನು. ಹಾಗಾಗಿ ಎಗ್ ಬುರ್ಜಿ ಯಾವ ಥರ ಮಾಡ್ತಾರೆ ನನ್ನ ಹಸ್ಬೆಂಡ್ ಅಂತೆ ನನ್ನ ಯೂಟ್ಯೂಬಲ್ಲಿ ಇದೆ ನೋಡಿ. ಸೊ ಹಂಗಾಗಿ
ಮತ್ತು ಏನಕ್ಕೆ ಶೇರ್ ಮಾಡೋದು ಅಂತೇಳಿ ಶೇರ್ ಮಾಡಲಿಕ್ಕೆ ಹೋಗಲಿಲ್ಲ. ಬೇಕಂದರೆ ಇನ್ನೊಮ್ಮೆ ನಿಮಗೆ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನ್ನ ಹಸ್ಬೆಂಡ್ ಕೈಯಾರೆ ಮಾಡಿ ತೋರಿಸೋದನ್ನ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಅವರು ಎಗ್ ಬುರ್ಜಿ ಮತ್ತು ಎಗ್ ರೈಸ್ ಮಾಡ್ತಾ ಇದ್ದಾರೆ. ನಾನು ಮೊದಲಿಗೆ ಅವ್ರಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಕೊಟ್ಟಿದ್ದೆ. ಹಾಗಾಗಿ ಇವಾಗ ಪಟ ಪಟ ಅಂತೇಳಿ ಮಾಡ್ತಾ ಇದ್ದಾರೆ. ಅಷ್ಟನ್ನೊತ್ತಿಗೆ ಅಡಿಗೆನೂ ಕೂಡ ರೆಡಿ ಆಗುತ್ತೆ. ನನ್ನ ಮಗಳಿಗೆ ಊಟಕ್ಕೆ ಆರೋದಕ್ಕೆ ಇಟ್ಟಿದ್ನೆಲ್ಲ ಅದು ಕೂಡ ಆರುತ್ತೆ. ಆ ಟೈಮಲ್ಲಿ ಊಟ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಸೊ ಇವಾಗ ನನ್ನ ಹಸ್ಬೆಂಡು ಎಗ್ ಬುರ್ಜಿ ಮಾಡ್ತಾ ಇದ್ದಾರೆ. ಸೊ ಎಗ್ ರೈಸ್ ರೆಸಿಪಿ ನಾನು ನನ್ನ ಲೈವಲ್ಲಿ ಚಾನಲಲ್ಲಿ ತೋರಿಸಿದ್ದೀನಿ ಯಾವ ಥರ ಮಾಡೋದು ಅಂತೇಳಿ, ಒಮ್ಮೆ ಚೆಕ್ ಮಾಡಿ. ಸೊ ಆ ಟೈಮಲ್ಲಿ ನಾವು ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ, ಲೈವ್ ಮಾಡಿದ್ದೆ. ಹಾಗಾಗಿ ನನ್ನ ಹಸ್ಬೆಂಡ್ ಮಾಡೋ ಎಗ್ ರೈಸ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಲೈವ್ ಮಾಡಿದ್ದೆ. ಸೊ ಒಮ್ಮೆ ಚೆಕ್ ಮಾಡಿ, ಇಂಟ್ರೆಸ್ಟ್ ಇದ್ದರೆ ಯಾವ ಥರ ಮಾಡೋದು ಅಂತೇಳಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಿಕೊಡೋದು, ಜಸ್ಟ್ 5 ಮಿನಿಟ್ಸಲ್ಲೇ ಎಗ್ ರೈಸ್ ರೆಡಿ ಆಗುತ್ತೆ. ಆ ಥರ ಮಾಡಿ ತೋರಿಸ್ತಾರೆ. ಸೊ ನೋಡ್ಬೋದು, ರೆಡಿಯಾಗಿದೆ ಇವತ್ತಿನ ಡಿನ್ನರು. ಎಗ್ ರೈಸು ಮತ್ತು ಎಗ್ ಬುರ್ಜಿ ಕೂಡ ರೆಡಿಯಾಗಿದೆ. ಸೊ ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿದ್ದೆ. ಹಾಗಾಗಿ ಇವಾಗ ನಾವು ಊಟ ಮಾಡಬೇಕು. ಖಡಕ್ ರೊಟ್ಟಿ ಜೋಡಿ ಎಗ್ ಬುರ್ಜಿ ಅಂತೂ ಸೂಪರ್ ಆಗಿರುತ್ತೆ. ಸೊ ಐ ಹೋಪ್ ಈ ಕಂಪ್ಲೀಟ್ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ವರ್ಧಾ ಎಮ್ ಬ್ಲಾಗ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.